ಇನ್ನು ರಾಮನಗರದಲ್ಲಿಯೂ ಆಟೋಗಳಿಗೆ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಆಟೋ ಎಲ್ಪಿಜಿ ಸಿಗ್ತಾ ಇಲ್ಲ, ಆಟೋ ಗ್ಯಾಸ್ ಬಂಕ್ ಬಂದ್ ಆಗ್ಬಿಟ್ಟಿದೆ. ಬೆಳಗ್ಗೆಯಿಂದ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ ಮಾಲೀಕರು. ರಾಮನಗರದಲ್ಲಿಯೂ ಕೂಡ ಆಟೋಗಳಿಗೆ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಬಂಕ್ ಬಂದು ವಾಪಸ್ ಹೋಗ್ತಾ ಇದ್ದಾವೆ ಆಟೋಗಳು. ರಾಮನಗರದಲ್ಲಿರುವಂತಹ ಏಕೈಕ ಗ್ಯಾಸ್ ಬಂಕ್ ಬಂದ್ ಆಗಿ ಸಿಕ್ಕಾಪಟ್ಟೆ ಸಮಸ್ಯೆ ಉಂಟಾಗಿದೆ. ಆಟೋ ಎಲ್ಪಿಜಿ ಸಪ್ಲೈ ಇಲ್ಲದೆ ಆಟೋ ನಿಲ್ಲಿಸೋ ಪರಿಸ್ಥಿತಿ ಬಂದಿದೆ. ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಆಟೋ ಚಾಲಕರುಗಳು ಮನವಿ ಮಾಡ್ಕೊಂಡಿದ್ದಾರೆ. ಇರೋ ಒಂದು ಬಂಕು ಬಂದಾಗಿದೆ ಅಂತಂದ್ರೆ ಆ ರಾಮನಗರದ ಆಟೋ ಚಾಲಕರ ಪರಿಸ್ಥಿತಿ ಹೇಗಿರಬಹುದು ಯೋಚನೆ ಮಾಡಿ. ಫಸ್ಟ್ ಆಫ್ ಆಲ್ ಪ್ಯಾಸೆಂಜರ್ಗಳು ಸಿಗಲ್ಲ ಅವ್ರಿಗೆ. ಇನ್ನೊಂದು ಕಡೆ ಈ ರೀತಿ ಬಂಕ್ ಬಂದಾಗೋಗಿದೆ. ದುಡಿಮೆ ಹೇಗೆ ಮಾಡಬೇಕು? ಅವತ್ತಿನ ದುಡಿಮೆ ಇಲ್ಲ ಅಂತಂದ್ರೆ ಮನೆಗೆ ಏನು ಊಟ ತಗೊಂಡು ಹೋಗ್ಬೇಕು? ಮಕ್ಕಳನ್ನ ಸಾಕೋದು ಹೇಗೆ? ಅನೇಕ ಸಮಸ್ಯೆಗಳನ್ನು ಆಟೋ ಚಾಲಕರು ಅನುಭವಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇರೋ ಒಂದು ಎಲ್ಪಿಜಿ ಸೆಂಟರ್ ಕೂಡ ಬಂದ್ ಆಗಿದೆ. ಪ್ರೊಪೆಲ್ ಗ್ಯಾಸ್ ಬಂಕ್ ಬಂದ್ ಆಗಿರೋ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಗೇಟ್ ಕ್ಲೋಸ್ ಮಾಡಿರೋ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಾ. ರಾಮನಗರದಲ್ಲಿರುವಂತಹ ಏಕೈಕ ಗ್ಯಾಸ್ ಬಂಕ್ ಕೂಡ ಬಂದ್ ಆಗಿದೆ. ರಾಮನಗರ ಪ್ರತಿನಿಧಿ ಪ್ರವೀಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ಇರುವಂತಹ ಒಂದು ಗ್ಯಾಸ್ ಬಂಕ್ ಕೂಡ ಬಂದ್ ಆಗಿದೆ. ಬೆಳಗ್ಗೆಯಿಂದ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿ ಬಂದು ಆಟೋ ಡ್ರೈವರ್ಗಳು ನೋಡ್ಕೊಂಡು ಹಾಗೆ ಹೋಗ್ತಿದ್ದಾರೆ. ಹೀಗೆ ಆದ್ರೆ ಅಲ್ಲಿನ ಆಟೋ ಚಾಲಕರ ಪರಿಸ್ಥಿತಿ ಏನು ಹೇಳ್ತಾ ಇದ್ದಾರೆ ಅಲ್ಲಿನ ಚಾಲಕರು? ಖಂಡಿತ ಸಿಂಧು, ರಾಮನಗರದಲ್ಲೂ ಕೂಡ ಇದೀಗ ಎಲ್ಪಿಜಿ ಸಮಸ್ಯೆ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಆಟೋ ಎಲ್ಪಿಜಿ ಇರುವಂತದ್ದು. ಪ್ರತಿನಿತ್ಯ ಎಲ್ಪಿಜಿ ಹಾಕ್ಸ್ಕೊಳ್ಳಿಕ್ಕೆ ಆಟೋ ತೆಗೆದುಕೊಂಡು ಬಂಕೆ ಹೋಗ್ತಿದ್ರು. ಆದ್ರೆ ಇವತ್ತು ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿ ಇದನ್ನ ಕ್ಲೋಸ್ ಮಾಡಿರುವಂತದ್ದು. ರಾಮನಗರ ಹೊರವಲಯದಲ್ಲಿರುವಂತ ಒಂದು ಎಲ್ಪಿಜಿ ಆಟೋ ಗ್ಯಾಸ್ ನ ಬಂಕ್ ಇದೆ, ಅದರಲ್ಲಿ ಇವತ್ತು ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿರುವಂತದ್ದು. ಅಂದ್ರೆ ರಾಮನಗರದಲ್ಲಿ ಇರುವಂತದ್ದೇ 2 ಬಂಕು. ಅದರಲ್ಲಿ ಒಂದು ಬಂಕು ಪ್ರತಿನಿತ್ಯ ನೂರಾರು ಆಟೋ ಚಾಲಕರು ಅಂದ್ರೆ ಪ್ರತಿನಿತ್ಯ ಅವರ ದುಡಿಮೆಯನ್ನ ದುಡಿಲಿಕ್ಕೋಸ್ಕರ ಆಟೋಗೆ ಹೋಗಿ ಎಲ್ಪಿಜಿ ಗ್ಯಾಸ್ ಅನ್ನ ತುಂಬಿಸ್ಕೊಂಡು ಅವರ ದುಡಿಮೆಯನ್ನ ಮಾಡ್ತಿದ್ರು. ಅದೇ ಇವತ್ತು ಏಕಾಏಕಿ ಕಳೆದ ಒಂದು 3-4 ದಿನಗಳಿಂದ ದರ ಹೆಚ್ಚಳ ಒಂದ್ ಕಡೆ ಆದ್ರೆ ಇವತ್ತು ಏಕಾಏಕಿ ಎಲ್ಪಿಜಿ ಇಲ್ಲ ಅಂತ ಹೇಳಿ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕಿರುವಂತದ್ದು ಅವ್ರಿಗೆ ಮತ್ತಷ್ಟು ಹೊರೆ ಆಗಿರುವಂತದ್ದು. ಯಾಕಂತಂದ್ರೆ ದೂರದ ಬಂಕ್ಗಳಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲೂ ಕೂಡ ಅವ್ರಿಗೆ ಸಾಕಷ್ಟು ಹೊರೆ ಆಗುವಂತದ್ದು ಒಂದ್ ಕಡೆ ಆದ್ರೆ. ಈಗ ಬಿಡದಿ ಅಥವಾ ಚನ್ನಪಟ್ಟಣ ಭಾಗಕ್ಕೆ ಹೋಗಿ ಅವರು ಎಲ್ಪಿಜಿಯನ್ನ ತುಂಬಿಸ್ಕೋಬೇಕು, ಅಲ್ಲಿಂದ ಮತ್ತೆ ತುಂಬಿಸ್ಕೊಂಡು ಅವರು ಪ್ರತಿನಿತ್ಯ ಅವರ ಕೆಲಸವನ್ನ ಮಾಡ್ಬೇಕು ಅಂದ್ರೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತೇಳಿ ಆಟೋ ಚಾಲಕರು ಕೂಡ ತಮ್ಮ ಅಳವನ್ನ ತೋರ್ಕೊಂತಾರೆ. ಅಂತಂದ್ರೆ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏನಾದ್ರು ಇದೇ ರೀತಿ ಆದ್ರೆ ರಾಮನಗರದಲ್ಲಿ ಇರುವಂತ ಮತ್ತೊಂದು ಬಂಕು ಕೂಡ ಕ್ಲೋಸ್ ಆಗುತ್ತೆ. ನಮಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ನಾವು ದೂರಕ್ಕೆ ಹೋಗಿ ಆ ಎಲ್ಪಿಜಿಯನ್ನ ತುಂಬಿಸ್ಕೊಂಡು ಬಂದು ಮತ್ತೆ ನಾವು ದುಡಿಮೆಯನ್ನ ಮಾಡ್ಲಿಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ. ನಮಗೆ ಅದರಲ್ಲಿ ಸಂಪೂರ್ಣವಾಗಿ ನಷ್ಟ ಆಗುತ್ತೆ ಅಂತೇಳಿ ತಮ್ಮ ನೋವನ್ನು ತೋರ್ಕೊತಾ ಇರುವಂತದ್ದು. ಸಿಂಧೂರ. ಪ್ರವೀಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.